ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಖಾಸಗಿ ವಲಯದಿಂದ ಮೊದಲ ಮುಂಚೂಣಿ ನೌಕಾ ಯುದ್ಧನೌಕೆಯ ವಿನ್ಯಾಸ. ಭಾರತದ ಹೊಸ ಮಾಹೆ ಕ್ಲಾಸ್ ಜಲಾಂತರ್ಗಾಮಿ ವಿರೋಧಿ ಆಳವಿಲ್ಲದ ನೀರಿನ ಕಾರ್ವೆಟ್ಗಳ ಸರಣಿಯ ಪ್ರಮುಖ ಹಡಗಾಗಿರುವ INS ಮಾಹೆಯನ್ನು ಸೋಮವಾರ ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು. ಈ ಸಮಾರಂಭವು ನೌಕಾಪಡೆಗೆ ಮತ್ತೊಂದು ಯುದ್ಧನೌಕೆ ಸೇರ್ಪಡೆಗೊಂಡಿರುವುದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಮಾಹೆ ಹಡಗಿನ ಸೇರ್ಪಡೆ ಭಾರತದ ಹೊಸ ಪೀಳಿಗೆಯ ಶಾಲೋ ವಾಟರ್ ಕಂಬ್ಯಾಟ್ಗಳ ಯುಗವನ್ನು ಆರಂಭಿಸುತ್ತದೆ. ಈ ಹಡಗು ಸ್ವಿಫ್ಟ್, ಸ್ಲೀಕ್ ಮತ್ತು ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಿಸಲಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಮುಂಚೂಣಿ ನೌಕಾ ಯುದ್ಧನೌಕೆಯನ್ನು ನೌಕಾಪಡೆಯ ಆಂತರಿಕ ವಿನ್ಯಾಸ ವಿಭಾಗವಾದ ವಾರ್ಶಿಪ್ ಡಿಸೈನ್ ಬ್ಯೂರೋ ಬದಲಿಗೆ ಸಂಪೂರ್ಣವಾಗಿ ಖಾಸಗಿ ವಲಯದ ಸಂಸ್ಥೆಯೊಂದು ವಿನ್ಯಾಸಗೊಳಿಸಿದೆ. ಆ ಸಂಸ್ಥೆಯೇ ಕೊಚ್ಚಿಯ ಕಾಕನಾಡಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ 153 ಸದಸ್ಯರ ನೌಕಾ ವಿನ್ಯಾಸ ಕಂಪನಿ ಸ್ಮಾರ್ಟ್ ಇಂಜಿನಿಯರಿಂಗ್ ಅಂಡ್ ಡಿಸೈನ್ ಸೊಲ್ಯೂಷನ್. ಭಾರತೀಯ ಖಾಸಗಿ ಉದ್ಯಮವು ವಿಶ್ವ ದರ್ಜೆಯ ಯುದ್ಧನೌಕೆ ವಿನ್ಯಾಸಗಳನ್ನು ನಿಗದಿತ ಸಮಯಕ್ಕೆ, ನಿಗದಿತ ಬಜೆಟ್ನಲ್ಲಿ ಮತ್ತು ನೌಕಾಪಡೆಯ ನಿಖರ ಗುಣಮಟ್ಟಕ್ಕೆ ಅನುಗುಣವಾಗಿ ತಲುಪಿಸಬಲ್ಲದು ಎಂಬುದಕ್ಕೆ INS ಮಾಹೆ ಸಾಕ್ಷಿಯಾಗಿದೆ ಎಂದು ನಿಯೋಜನಾ ಸಮಾರಂಭದಲ್ಲಿ ಭಾಗವಹಿಸಿದ ನೌಕಾಪಡೆಯ ಮಾಜಿ ಸಹಾಯಕ ಮುಖ್ಯಸ್ಥ ಕಮೋಡೋರ್ ಕೃಷ್ಣನ್ ಅವರು ಹೇಳಿದ್ದಾರೆ. ಇದು ಒಂದು ರಚನಾತ್ಮಕ ಬದಲಾವಣೆಯ ಆರಂಭ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. SCDSನ CEO ಹರಿರಾಜ್ ಪುಳಿಯಕೊಂಡನ್ ಅವರು ಈ ವಿನ್ಯಾಸ ಪ್ರಕ್ರಿಯೆಯನ್ನು ವಿವರಿಸಿದ್ದಾರೆ. ಪ್ರತಿ ಒಂದು ಘನಮೀಟರ್ ಜಾಗಕ್ಕಾಗಿ ನಾವು ಹೋರಾಡಬೇಕಾಯಿತು. ಕ್ರಿಕೆಟ್ ಪಿಚ್ಗಿಂತಲೂ ಚಿಕ್ಕದಾದ ಹಲ್ನಲ್ಲಿ ಹಲ್ ಮೌಂಟೆಡ್ ಸೋನಾರ್, ವೇರಿಯಬಲ್ ಡೆಪ್ತ್ ಸೋನಾರ್, ಟಾರ್ಪಿಡೋ ಡಿಕಾಯ್ಗಳು ಮತ್ತು 3D CRN-91 ಗನ್ನನ್ನು ನಾವು ಸಂಯೋಜಿಸಬೇಕಾಗಿತ್ತು. ನೌಕಾಪಡೆ ತನ್ನ ಯುದ್ಧತಂತ್ರದ ಅವಶ್ಯಕತೆಗಳನ್ನು ಪರಿಷ್ಕರಿಸುತ್ತಿದ್ದಂತೆ ವಿನ್ಯಾಸವು 14 ಪ್ರಮುಖ ಮಾರ್ಪಾಡುಗಳ ಮೂಲಕ ಸಾಗಿತು ಎಂದಿದ್ದಾರೆ. SCDSನ ಯಶಸ್ಸಿನ ಪ್ರಯಾಣ ಕಾರ್ವೆಟ್ಗಳೊಂದಿಗೆ ನಿಲ್ಲಲಿಲ್ಲ. 2021ರಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದಾಗಿ ಟರ್ಕಿಯ ಹಡಗು ಕಟ್ಟೆಯೊಂದಿಗಿನ 6,000 ಕೋಟಿ ರೂಪಾಯಿಗಳ ಫ್ಲೀಟ್ ಸಪೋರ್ಟ್ ಶಿಪ್ ಒಪ್ಪಂದವನ್ನು ಭಾರತ ಇದ್ದಕ್ಕಿದ್ದಂತೆ ರದ್ದುಗೊಳಿಸಿತು. ಆಗ ನೌಕಾಪಡೆಯು 45,000 ಟನ್ ತೂಕದ 5 ಬೃಹತ್ ಸರಕು ಸಾಗಣೆ ಹಡಗುಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ವಿನ್ಯಾಸಗೊಳಿಸಲು ಇದೇ ಕೊಚ್ಚಿ ಮೂಲದ ಸಂಸ್ಥೆಯತ್ತ ತಿರುಗಿತು. SCDSನ CEO ಆಂಟೋನಿ ಪ್ರಿನ್ಸ್ ಇದನ್ನು ದೃಢಪಡಿಸಿದ್ದಾರೆ. ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ಗಳನ್ನು ವಾರಗಟ್ಟಲೆ ಸಮುದ್ರದಲ್ಲಿ ಇರಿಸಬಲ್ಲ ಈ ಬೃಹತ್ ಹಡಗುಗಳ ಸಂಪೂರ್ಣ ವಿನ್ಯಾಸವನ್ನು ನೀಡಲು ನಮಗೆ 18 ತಿಂಗಳ ಕಾಲಾವಕಾಶ ನೀಡಲಾಗಿತ್ತು. ನಾವು ಅದನ್ನು ಕೇವಲ 16 ತಿಂಗಳಲ್ಲೇ ಮಾಡಿದ್ದೇವೆ ಎಂದು ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಮೊದಲ ಉಕ್ಕಿನ ಕತ್ತರಿಸುವಿಕೆ ನಡೆದಿದೆ. ಈ ಇಡೀ 20,000 ಕೋಟಿ ರೂಪಾಯಿಗಳ ಕಾರ್ಯಕ್ರಮವು ಈಗ ಸಂಪೂರ್ಣವಾಗಿ ಸ್ವದೇಶಿಯಾಗಿದೆ. ಇದುವರೆಗೂ ಖಾಸಗಿ ಹಡಗು ಕಟ್ಟೆಗಳು ಹಡಗುಗಳನ್ನು ನಿರ್ಮಿಸುತ್ತಿದ್ದವು. ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಅವುಗಳನ್ನು ವಿನ್ಯಾಸಗೊಳಿಸುತ್ತಿತ್ತು. ಆದರೆ ಮಾಹೆ ಕ್ಲಾಸ್ ಮತ್ತು ಈ ಫ್ಲೀಟ್ ಸಪೋರ್ಟ್ ಹಡಗುಗಳು ಆ ಏಕಸ್ವಾಮ್ಯವನ್ನು ಮುರಿದಿವೆ. ಸರ್ಕಾರದ ಹೊಸ ನೀತಿ ಈಗ ಸ್ಪಷ್ಟವಾಗಿದೆ. ಪ್ರಮುಖ ಯೋಜನೆಗಳಾದ ವಿಮಾನವಾಹಕ ನೌಕೆಗಳು, ಪರಮಾಣು ಜಲಾಂತರ್ಗಾಮಿಗಳು, ಮುಂದಿನ ತಲೆಮಾರಿನ ಡೆಸ್ಟ್ರಾಯರ್ ವಿಧ್ವಂಸಕ ನೌಕೆಗಳು ನೌಕಾಪಡೆಯ ವಿನ್ಯಾಸ ವಿಭಾಗದಲ್ಲಿಯೇ ಉಳಿಯುತ್ತವೆ. ಆದರೆ ಕಾರ್ವೆಟ್ಗಳು, OPVಗಳು, ಸಮೀಕ್ಷಾ ಹಡಗುಗಳು ಮತ್ತು ಸಹಾಯಕ ನೌಕಾಪಡೆಯ ವಿನ್ಯಾಸಗಳನ್ನು ಖಾಸಗಿ ವಿನ್ಯಾಸ ಸಂಸ್ಥೆಗಳಿಗೆ ಮುಕ್ತಗೊಳಿಸಲಾಗಿದೆ. SCDS ಈಗಾಗಲೇ ಮುಂದಿನ ತಲೆಮಾರಿನ ಕ್ಷಿಪಣಿ ಹಡಗುಗಳು, ನೆಕ್ಸ್ಟ್ ಜನರೇಷನ್ ಮಿಸೈಲ್ ವೆಸೆಲ್ NGMV ಮತ್ತು 6 ಮುಂದಿನ ತಲೆಮಾರಿನ ಕಡಲಾಚೆಯ ಗಸ್ತು ಹಡಗುಗಳು, ನೆಕ್ಸ್ಟ್ ಜನರೇಷನ್ ಆಫ್ಶೋರ್ ಪೆಟ್ರೋಲ್ ವೆಸೆಲ್ಸ್ NGOPV ವಿನ್ಯಾಸ ಸ್ಪರ್ಧೆಗೆ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ.
2018ರಲ್ಲಿ SEDS ಸುಸ್ಥಾಪಿತ ಸಾರ್ವಜನಿಕ ವಲಯದ ದೈತ್ಯ ಕಂಪನಿಗಳ ವಿರುದ್ಧ ಸ್ಪರ್ಧಿಸಿ ಈ ವಿನ್ಯಾಸ ಗುತ್ತಿಗೆಯನ್ನು ಗೆದ್ದುಕೊಂಡಿತ್ತು. ಅವರ ಮುಂದಿದ್ದ ಸವಾಲುಗಳು ಬಹಳ ಕಠಿಣವಾಗಿದ್ದವು. ಸ್ಥಳಾಂತರವನ್ನು ಸುಮಾರು 900 ಟನ್ಗಳಿಗೆ ಸೀಮಿತಗೊಳಿಸುವುದೂ ಆಗಿತ್ತು. ಕಡಲ ತೀರದ ಕಾರ್ಯಾಚರಣೆಗಳಿಗಾಗಿ ಡ್ರಾಫ್ಟ್ 3.5 ಮೀಟರ್ಗಿಂತ ಕಡಿಮೆ ಇರಬೇಕು. ಸಂಪೂರ್ಣ ASW ಶಸ್ತ್ರಾಸ್ತ್ರಗಳ ವ್ಯವಸ್ಥೆ, ಹಗುರವಾದ ಟಾರ್ಪಿಡೋಗಳು, RBU 6000 ರಾಕೆಟ್ಗಳು, ಸೋನಾರ್ಗಳು ಮತ್ತು ಟೌವುಡ್ ಅರ್ರೆಗಳು, ನಿಶ್ಶಬ್ದ ಪ್ರೊಪಲ್ಷನ್ನೊಂದಿಗೆ ಗರಿಷ್ಠ ವೇಗವು 25 ನಾಟ್ಗಳಿಗಿಂತ ಹೆಚ್ಚಿರಬೇಕು. ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳಿಗೆ ಅವಕಾಶ ಕಲ್ಪಿಸುವುದು. ಗಾತ್ರಕ್ಕೆ ಕಾಂಪ್ಯಾಕ್ಟ್ ಆಗಿದ್ದರೂ ಮಾಹೆ ಯುದ್ಧನೌಕೆಯು ಅತ್ಯಾಧುನಿಕ ಫೈರ್ ಪವರ್, ಸ್ಟೆಲ್ತ್ ಮತ್ತು ಅತ್ಯುನ್ನತ ಚಲನೆಯ ಸಾಮರ್ಥ್ಯ ಹೊಂದಿದೆ. ಈ ಹಡಗು ಶತ್ರು ಸಬ್ಮೆರಿನ್ಗಳನ್ನು ಪತ್ತೆ ಹಚ್ಚುವುದು, ಕಡಲ್ಗಾವಲು ಮತ್ತು ಭಾರತದ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುವಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಮಹತ್ವದ ಕಾರ್ಯಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಈ ಹಡಗಿನ ಹೆಸರು ಮಾಹೆ. ಮಲಬಾರ್ ಕರಾವಳಿಯ ಐತಿಹಾಸಿಕ ಬಂದರು ಪಟ್ಟಣದ ಗೌರವಕ್ಕಾಗಿ ಈ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಹಡಗಿನ ಕ್ರೆಸ್ಟ್ನಲ್ಲಿ ಕಲಾರಿ ಪಟ್ಟಿನ ಪ್ರಸಿದ್ಧ ಉರುಮಿ ಬಗೆದು ಬಳಕುವ ಕತ್ತಿಯನ್ನು ಚಿತ್ರಿಸಲಾಗಿದೆ. ಈ ಸಂಕೇತ ಅಜಿಲಿಟಿ, ಪ್ರಿಸಿಷನ್ ಮತ್ತು ಲೀಥಲ್ ಗ್ರೇಸ್ ಅನ್ನು ಪ್ರತಿನಿಧಿಸುತ್ತದೆ. ಕಳೆದ ವಾರ ಭಾರತೀಯ ನೌಕಾಪಡೆ ಮಾಹೆ ಹಡಗಿನ ಅಧಿಕೃತ ಕ್ರೆಸ್ಟನ್ನು ಅನಾವರಣ ಮಾಡಿತ್ತು. ಸಮುದ್ರದಿಂದ ಹೊರಹೊಮ್ಮುವ ಉರುಮಿ ಗೋದಲಿಯ ರೂಪದಲ್ಲಿ ಇದು ಕೇರಳದ ಯುದ್ಧ ವೀರರ ಸಂಸ್ಕೃತಿ ಮತ್ತು ಭಾರತದ ಸಮುದ್ರ ಪರಂಪರೆಯ ಸಂಯೋಜನೆಯಾಗಿದೆ. ಇದರ ಜೊತೆಗೆ ಭಾರತೀಯ ನೌಕಾಪಡೆ ಡಿಸೆಂಬರ್ 3ರಂದು ನಡೆಸಲಿರುವ ನೇವಿ ಡೇ 2025ರ ಸಿದ್ಧತೆಗಳನ್ನು ಕೂಡ ಆರಂಭಿಸಿದೆ. ಈ ವರ್ಷ ನೇವಿ ಡೇ ಕಾರ್ಯಕ್ರಮವನ್ನು ತಿರುವನಂತಪುರದ ಶಂಕುಮುಖಂ ಬೀಚ್ನಲ್ಲಿ ಭವ್ಯ ಆಪರೇಷನಲ್ ಪ್ರದರ್ಶನದೊಂದಿಗೆ ಆಚರಿಸಲಾಗುತ್ತದೆ. ಇಲ್ಲಿ ನೌಕಾಪಡೆಯ ಪ್ರಿಸಿಷನ್, ಪ್ರೊಫೆಷನಲಿಸಮ್ ಮತ್ತು ಎಕ್ಸ್ಪ್ಯಾಂಡಿಂಗ್ ಮೆರಿಟೈಮ್ ಪವರ್ ಅನ್ನು ನೇರವಾಗಿ ಸಾರ್ವಜನಿಕರು ಕಣ್ತುಂಬಿಕೊಳ್ಳಲಿದ್ದಾರೆ. ಗಮನಾರ್ಹ ವಿಷಯವೇನೆಂದರೆ ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾದ ಡಿಸೆಂಬರ್ 4ರಿಂದ ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ 3ಕ್ಕೆ ಮುಂದೂಡಲಾಗಿದೆ. ಕಳೆದ ವರ್ಷಗಳಲ್ಲಿ ದೊಡ್ಡ ನೌಕಾ ಮುಖ್ಯಸ್ಥಾನಗಳ ಹೊರಗೆ ಜನರ ನಡುವೆ ಆಚರಿಸುವ ನೌಕಾಪಡೆಯ ಹೊಸ ಪರಂಪರೆಯ ಭಾಗವಾಗಿ ಈ ಪ್ರದರ್ಶನವನ್ನು ಒಡಿಶಾದ ಪುರಿಯಲ್ಲಿ ಮತ್ತು ಮಹಾರಾಷ್ಟ್ರದ ಸಿಂಧುದುರ್ಗಗಳಲ್ಲೂ ಆಯೋಜಿಸಲಾಗಿತ್ತು. ಮಾಹೆ ಹಡಗಿನ ಸೇವಾ ಸೇರ್ಪಡೆ ಭಾರತದ ಸಮುದ್ರ ಸುರಕ್ಷಾ ಶಕ್ತಿಗೆ ಮತ್ತೊಂದು ಬಲವಾದ ಹೆಜ್ಜೆ. ದೇಶೀಯ ತಂತ್ರಜ್ಞಾನ, ದೇಶೀಯ ಶಕ್ತಿ, ದೇಶದ ರಕ್ಷಣೆಗೆ ಇದು ಭಾರತದ ಸಮುದ್ರ ಸುರಕ್ಷತೆಯಲ್ಲಿ ಹೊಸ ಅಧ್ಯಾಯ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.